ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ನಾನು ನಿಮ್ಮ ಶೋಭಾ ವೆಂಕಟ್. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಗೆಜ್ಜೆ ವಸ್ತ್ರದ ಮಹತ್ವ. ಗೆಜ್ಜೆ ವಸ್ತ್ರವನ್ನು ಯಾವೆಲ್ಲ ದೇವರುಗಳಿಗೆ ಅರ್ಪಿಸ್ಬೋದು, ಯಾಕೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ಬೇಕು, ಈ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅರ್ಪಿಸಿದಾಗ ಏನೆಲ್ಲ ಲಾಭ ಇದೆ ಅಥವಾ ಯಾವ ಮಹತ್ವ ಗೆಜ್ಜೆ ವಸ್ತ್ರಕ್ಕೆ ಇದೆ ಅನ್ನುವಂಥ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಾವು ಕೆಲವೊಮ್ಮೆ ಯಾವುದಾದ್ರೂ ದೇವರುಗಳಿಗೆ ಹರಕೆಯನ್ನು ಮಾಡಿಕೊಂಡಾಗ ಕೆಲವೊಂದು ಸೇವೆಗಳನ್ನು ಮಾಡ್ತೀವಿ ಅಂತ ಹೇಳ್ತೀವಲ್ವಾ. ಎಷ್ಟೊಂದು ಸೇವೆಗಳನ್ನು ಮಾಡ್ತೀವಿ, ಈ ಅನ್ನದಾನ ಸೇವೆ ಇರ್ಬೋದು, ಹಾಗೆ ಇನ್ನೂ ಮತ್ತೊಂದು ಸೇವೆಗಳು. ಆ ಸೇವೆಗಳಲ್ಲಿ ಕೂಡ ಇದು ಉತ್ತಮವಾದ ಸೇವೆ, ಅದು ಕೂಡ ಗೆಜ್ಜೆ ವಸ್ತ್ರ ಕೊಡುವಂತಹ ಸೇವೆ ಅಥವಾ ಏರಿಸುವಂಥ ಸೇವೆ ಅಂತಲೂ ಕೂಡ ಹೇಳಬಹುದು. ದೇವರಿಗೆ ಸಲ್ಲಿಸುವಂಥ ಕೆಲವು ಸೇವೆಗಳಲ್ಲಿ ಇದೊಂದು ಉತ್ತಮವಾದಂಥ ಸೇವೆ. ಕೆಲವೊಮ್ಮೆ ದೇವಸ್ಥಾನಗಳಿಗೆ ಹೋದಾಗ ದೇವರಿಗೆ ಅಭಿಷೇಕದ ನಂತರ ವಸ್ತ್ರಧಾರಣೆಯನ್ನು ಮಾಡ್ತಾರೆ. ಅಲ್ಲಿ ವಸ್ತ್ರಗಳ ಜೊತೆಗೆ ಗೆಜ್ಜೆ ವಸ್ತ್ರಗಳನ್ನು ಕೂಡ ಹಾಕಿರ್ತಾರೆ ಅಥವಾ ಏರಿಸಿರ್ತಾರೆ. ಕೆಲವರು ಅಲಂಕಾರಕ್ಕೆ ಮಾತ್ರ ಈ ಗೆಜ್ಜೆ ವಸ್ತ್ರವನ್ನು ಹಾಕೋದಿಲ್ಲ ದೇವರಿಗೆ. ಈ ಅಲಂಕಾರಕ್ಕೆ ಬಿಟ್ಟು ಕೂಡ ದೇವರಿಗೆ ಅತ್ಯಂತ ಶ್ರೇಷ್ಠ ಅನ್ನೋದು ಕೂಡ ಇದೆ. ಹಾಗಾಗಿ ಕೆಲವೊಬ್ಬರಿಗೆ ಗೆಜ್ಜೆ ವಸ್ತ್ರ ಯಾಕೆ ಹಾಕ್ತಾ ಇದ್ದೀವಿ ಅಂತಲೇ ಗೊತ್ತಿರೋದಿಲ್ಲ. ಏನೋ ಎಲ್ಲರೂ ಹಾಕ್ತಾರೆ ಅಥವಾ ಪೂಜೆ ಮಾಡಬೇಕಾದ್ರೆ ನೋಡಿದ್ದೀವಿ, ನಾವು ಹಾಕ್ಬಿಡೋಣ ಅಂತ ಹಾಕ್ತಾರೆ. ಬದಲಿಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪೂಜೆ, ವ್ರತ, ಸೊ ಯಾವೆಲ್ಲ ವಸ್ತುಗಳನ್ನು ದೇವರಿಗೆ ಅರ್ಪಿಸ್ತಾ ಇದ್ದೀವಿ, ಈ ವಸ್ತುಗಳಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ತಿಳ್ಕೋಬೇಕು. ಸೊ ಹಾಗಾಗಿ ಈ ಗೆಜ್ಜೆ ವಸ್ತ್ರದ ಮಹತ್ವ ತಿಳ್ಕೋಬೇಕಾಗಿರುವಂಥದ್ದು ತುಂಬ ಮುಖ್ಯವಾಗಿದೆ. ಪ್ರತಿದಿನ ಪೂಜೆ ಮಾಡುವಂಥವರು ದೇವರಿಗೆ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ಅಥವಾ ಅಕ್ಷತೆಯನ್ನು ಹಾಕ್ತೇವೆ. ಆದರೆ ವಿಶೇಷ ಪೂಜೆಗಳು, ಹೋಮ ಹವನ, ಸತ್ಯನಾರಾಯಣ ಪೂಜೆ, ಗೃಹ ಪ್ರವೇಶಗಳು ಅಥವಾ ಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ವರಹ ಮಹಾಲಕ್ಷ್ಮಿ ಹಬ್ಬ ಇರುತ್ತಲ್ಲ, ಆ ಥರದಲ್ಲಿ ಕಲಶವನ್ನು ಇಟ್ಟು ಪೂಜೆ ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ನಾವು ಕಲಶಕ್ಕೆ ಅಂದರೆ ದೇವರು ಅಂತಲೇ ಪೂಜಿಸ್ತೀವಲ್ವ, ಲಕ್ಷ್ಮೀ ದೇವರು ಅಂತ, ಗೆಜ್ಜೆ ವಸ್ತ್ರವನ್ನು ಹಾಕ್ತೇವೆ. ನಾವು ಪೂಜೆ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅರ್ಪಿಸೋದ್ರಿಂದ ಜನ್ಮಾಂತರಗಳಲ್ಲಿ ಎಂದೂ ಕೂಡ ವಸ್ತ್ರ ದಾರಿದ್ರ್ಯ ಕಾಡುವುದಿಲ್ಲ ಅಂತ ತಿಳಿದವರು ಹೇಳ್ತಾರೆ. ಹಾಗೆ ವಸ್ತ್ರಕ್ಕೆ ಇನ್ನೊಂದು ಅರ್ಥ ಮಾರ್ಗ ಅಂತ ಕೂಡ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ, ಸಂಸ್ಕಾರಕ್ಕಾಗಿ ದೇವರಿಗೆ ನಾವು ಈಗ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಅರ್ಥ. ನಾವು ಯಾವ್ಯಾವ ದೇವರಿಗೆ ಎಷ್ಟು ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು, ಯಾವ ಯಾವ ಬಣ್ಣವನ್ನು ಹಾಕಬೇಕು, ಗೆಜ್ಜೆ ವಸ್ತ್ರ ಮಾಡಬೇಕಾದ್ರೆ ಅರಿಶಿಣ ಯಾವ ದೇವರಿಗೆ ಹಾಕಿ ಅರ್ಪಿಸಬೇಕು, ಕುಂಕುಮದಿಂದ ಯಾವ ದೇವರಿಗೆ ಅರ್ಪಿಸಬೇಕು, ಹಾಗೆ ಶಿವನಿಗೆ ಅರ್ಪಿಸಬೇಕಾದ್ರೆ ಯಾವ ಬಣ್ಣವನ್ನು ಹಾಕಬೇಕು ಅಥವಾ ಏನನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಮಾಡಬೇಕು, ಅದರಿಂದ ಏನೆಲ್ಲ ಅನುಕೂಲಗಳಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಗೆಜ್ಜೆ ವಸ್ತ್ರವನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕು ಅಥವಾ ಏರಿಸಬೇಕು ಅಂತ ಹೇಳ್ತಾರೆ. ಉತ್ತರೀಯಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರವನ್ನು ಇಡಲೇಬೇಕು. ಹಬ್ಬಗಳಲ್ಲಿ ನಾವು ಯಾರಿಗಾದ್ರೂ ಸೀರೆಗಳನ್ನು ಮುತ್ತೈದೆಯರಿಗೆ ಉಡುಗೊರೆಯಾಗಿ ಅರ್ಶಿನ ಕುಂಕುಮಕ್ಕೆ ಕೊಡ್ತೀವಲ್ವ, ಆವಾಗ ಬ್ಲೌಸ್ ಪೀಸ್, ರವಿಕೆ ಕಣ ಅಂತ ಹೇಳ್ತಾರಲ್ಲ, ಕೇವಲ ಸೀರೆಯನ್ನು ಮಾತ್ರ ಕೊಡಬಾರ್ದು, ಅದ್ರ ಜೊತೆ ನಾವು ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೂಡ ಕೊಡಬೇಕು. ಅಂದರೆ ಸೀರೆಯಲ್ಲಿ ಬಂದಿರೋ ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಕೊಡೋದಲ್ಲ, ಆ ಸೀರೆಯನ್ನು ಕಟ್ ಮಾಡ್ದೇ ಮತ್ತೊಂದು ರವಿಕೆ ಕಣ ಅಥವಾ ಬ್ಲೌಸ್ ಪೀಸನ್ನು ಕೊಡುವುದು ವಾಡಿಕೆಯಾಗಿದೆ. ಹಾಗೆ ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಪಂಚೆಯ ಜೊತೆ ಉಪವಸ್ತುವನ್ನು ಕೂಡ, ವಸ್ತ್ರವನ್ನು ಕೂಡ ಕೊಡಬೇಕು. ಒಂದು ಅಂದರೆ ಒಂಟಿ ವಸ್ತ್ರವನ್ನು ಕೊಡಬಾರ್ದು, ಒಂದೇ ಒಂದು ಆ ಥರ ಇರುತ್ತಲ್ಲ ಅದನ್ನು ಕೊಡಬಾರ್ದು. ಅಕಸ್ಮಾತಾಗಿ ಬರೀ ಶರ್ಟ್ ಪೀಸು ಕೊಡುವಾಗ ವಿಳ್ಯದೆಲೆ ಮೇಲೆ ಕಿಂಚಿತ್ ದಕ್ಷಿಣೆಯನ್ನಾದರೂ ಇಟ್ಟು ಕೊಡಬೇಕು. ಇನ್ನು ದೇವರಿಗೆ 16 ತಂತುಗಳ ಗೆಜ್ಜೆ ವಸ್ತ್ರ ಅಂದರೆ ಷೋಡಶ ಅಂತ ಕರೀತಾರೆ ಅದನ್ನು. ದೇವಿಗೆ 18 ತಂತುಗಳು ಇರುವಂಥ ಗೆಜ್ಜೆ ವಸ್ತ್ರವನ್ನು 18 ಮೊಳ ಸೀರೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ತುಂಬ ದಿನಗಳ ಹಿಂದೆ ಮಾಡಿದಂಥ ಗೆಜ್ಜೆ ವಸ್ತ್ರವನ್ನು ಇಡುವುದು ಬೇಡ. ಪೂಜೆಗೆ ಒಂದು ದಿನ ಹಿಂದೆಯೇ ನಾವೇ ಗೆಜ್ಜೆ ವಸ್ತ್ರವನ್ನು ತಯಾರಿಸುವಂಥದ್ದು ಉತ್ತಮವಾದದ್ದು. ಗೆಜ್ಜೆ ವಸ್ತ್ರವನ್ನು ಅತೀ ಸುಲಭವಾಗಿ ತಯಾರಿಸಬಹುದು. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಪೂಜೆಗಳಿತ್ತು ಅಂತಂದರೆ ನೀವೇ ಸ್ವತಃ ಗೆಜ್ಜೆ ವಸ್ತ್ರವನ್ನು ಕೆಲವು ಮಂತ್ರಗಳನ್ನು ಪಠಿಸುತ್ತಾ, ದೇವರನ್ನು ನೆನೆಸುತ್ತಾ ಗೆಜ್ಜೆ ವಸ್ತ್ರವನ್ನು ತಯಾರಿಸಿ ಹಾಕೋದ್ರಿಂದ ತುಂಬ ಶ್ರೇಷ್ಠ ಅಂತಲೇ ಹೇಳಬಹುದು. ಆ ಶ್ರೇಷ್ಠವಾದ ಫಲವನ್ನು ನೀವು ಪಡ್ಕೋಬಹುದು.
ದೇವರಿಗೆ ಕುಂಕುಮ ಮಿಶ್ರಿತ ಹತ್ತಿಯ ಗೆಜ್ಜೆ ವಸ್ತ್ರ, ದೇವಿಗೆ ಹಳದಿ ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರವನ್ನು ತಯಾರಿಸಬೇಕು. ನಾಗದೇವರಿಗೆ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರವನ್ನು ತಯಾರಿಸಿ ದೇವರಿಗೆ ಅರ್ಪಿಸಬೇಕು. ಇನ್ನು ಶಿವನಿಗೆ ಏನಾದರೂ ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ತಾ ಇದ್ದೀವಿ ಅಂತಂದರೆ ಗಂಧದಿಂದ, ಹಾಲು ಮತ್ತು ಗಂಧ ಎರಡನ್ನು ಮಿಕ್ಸ್ ಮಾಡಿ ನಾವಿವಾಗ ಅರಿಶಿಣ ಅಥವಾ ಕುಂಕುಮವನ್ನು ಹಾಕ್ತೀವಲ್ಲ, ಅದೇ ಜಾಗಕ್ಕೆ ಗಂಧವನ್ನು ಲೇಪನೆ ಮಾಡಿ ಗೆಜ್ಜೆ ವಸ್ತ್ರವನ್ನು ತಯಾರಿಸಬಹುದು. ಮನೆಯಲ್ಲೇ ನಾವು ಗೆಜ್ಜೆ ವಸ್ತ್ರನ ತಯಾರಿಸಬೇಕಾದ್ರೆ ದೇವರಿಗೆ ಒಂದು ವಸ್ತುವನ್ನು ಅಥವಾ ವಸ್ತ್ರವನ್ನು ಸಮರ್ಪಣೆಯ ಸಂಕೇತ ರೂಪವಾಗಿ ಗೆಜ್ಜೆ ವಸ್ತ್ರವನ್ನು ತಯಾರಿಸಬಾರ್ದು. ಏಕಚಿತ್ತವಾಗಿ ಮನಸ್ಸನ್ನು ಸಮಾಧಾನದಿಂದ ಇರಿಸ್ಕೊಂಡು ಒಂದೇ ಮನಸ್ಸಿನಿಂದ ದೇವರ ಧ್ಯಾನ ಮಾಡ್ತಾ ಗೆಜ್ಜೆ ವಸ್ತ್ರವನ್ನು ತಯಾರಿಸಿ ದೇವರಿಗೆ ಅರ್ಪಿಸಬೇಕು. ಇದು ಕೇವಲ ಅಲಂಕಾರ ಅಲ್ಲ ಅಂತ ಮೊದಲೇ ಹೇಳಿದ್ದೀನಿ, ದೇವರಿಗೆ ಸಲ್ಲಿಸುವಂಥ ಗೌರವ ಅಂತಲೇ ಭಾವಿಸಬೇಕು. ಇನ್ನು ಶುದ್ಧತೆ ಮತ್ತು ಅದರಲ್ಲಿ ಭಕ್ತಿ ಕೂಡ ಇದೆ. ಈ ಹತ್ತಿಯ ನೂಲಿನಿಂದ ತಯಾರಿಸಿದಂಥ ಗೆಜ್ಜೆ ವಸ್ತ್ರವು ಶುದ್ಧತೆ ಮತ್ತು ದೇವರಿಗೆ ಸಲ್ಲಿಸುವಂಥ ಭಕ್ತಿಯನ್ನು ಸೂಚಿಸುತ್ತೆ, ನೆನಪಿರಲಿ, ಓಕೆನಾ. ಇದನ್ನು ಅರ್ಪಿಸುವುದರಿಂದ ಜನ್ಮ ಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತದೆ, ನೆಮ್ಮದಿ, ಸಮೃದ್ಧಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ಅಥವಾ ಗೌರಿ ಪೂಜೆಗೆ, ನಾಗ ಚತುರ್ಥಿ, ನಾಗ ಪಂಚಮಿ ಮುಂತಾದ ಹಬ್ಬಗಳಲ್ಲಿ ದೇವತೆಗಳಿಗೆ ವಿಗ್ರಹಗಳಲ್ಲಿ ನಾವು ಅಲಂಕಾರಕ್ಕೆ ಅಂತ ಇದನ್ನು ಬಳಸ್ತಾರೆ. ಆದರೆ ಅದು ಅಲಂಕಾರ ಅಲ್ಲ ಅಂತ ಮೊದಲೇ ಹೇಳಿದ್ದೀನಲ್ವ. ಇನ್ನು ಇದು ಗೆಜ್ಜೆ ವಸ್ತ್ರ ಬಂದು ದೇವರಿಗೆ ಭಕ್ತರಿಗೆ ಇರುವಂಥ ಪವಿತ್ರ ಬಂಧವನ್ನು ಸಂಕೇತಿಸುತ್ತದೆ. ದೇವರಿಗೆ ಮತ್ತು ದೇವತೆಗಳಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾದ್ರೆ ಯಾವೆಲ್ಲ ನಿಯಮಗಳಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ದೇವರಿಗೆ ಅಂದರೆ ಗಂಡ ದೇವರಿಗೆ 16 ತಂತು ಗೆಜ್ಜೆ ವಸ್ತ್ರ, ಅಂದರೆ ಅದನ್ನು ಷೋಡಶ ಅಂತ ಕರೀತಾರೆ. ಇನ್ನು ದೇವತೆಗಳಿಗೆ 18 ತಂತು ಗೆಜ್ಜೆ ವಸ್ತ್ರ ಅಂತ ಹೇಳ್ತಾರೆ. 18 ಮೊಳದ ಸೀರೆಯ ಸಂಕೇತ ಈ 18 ತಂತು ಗೆಜ್ಜೆ ವಸ್ತ್ರ. ಇನ್ನು ನಾಗದೇವರಿಗೆ ಆ ಪೂಜೆಗೆ ನಾವು ಉಪಯೋಗಿಸುವಂಥದ್ದು ಹಳದಿ ಗೆಜ್ಜೆ ವಸ್ತ್ರ ಅಂತ ಆಗಲೇ ಹೇಳಿದ್ದೀನಿ, ಅರಿಶಿಣವನ್ನು ಹಚ್ಚಿ ತಯಾರಿಸುವಂಥದ್ದು. ಇನ್ನು ಶಿವನಿಗೆ ಬಿಳಿ ಗಂಧದೊಂದಿಗೆ ಗೆಜ್ಜೆ ವಸ್ತ್ರವನ್ನು ತಯಾರಿಸ್ಬೋದು. ಇತರ ದೇವರುಗಳಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕಾದ್ರೆ ಅರಿಶಿಣ, ಕುಂಕುಮ ಮತ್ತು ಗಂಧದೊಂದಿಗೆ ಮಿಶ್ರಣ ಮಾಡಿ ಅರ್ಪಿಸಬಹುದು. ಪ್ರತಿ ಸಾರಿ ಅಥವಾ ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾ, ಏರಿಸ್ಬೇಕಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಆ ಥರ ಏನೂ ಇಲ್ಲ. ನಿಮ್ಮ ಪದ್ಧತಿ ಹೇಗಿದೆ ಅಥವಾ ನಿಮ್ಮ ಅನುಕೂಲ ಹೇಗಿದೆ ಹಾಗೆ ಯಥಾಸಕ್ತಿ ನಮ್ಮ ಮನೆಯಲ್ಲಿದೆ, ನಾನು ಹಾಕ್ತೀನಿ, ಇದು ಒಂದು ಸೇವೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೀವು ಅರ್ಪಿಸಿದರೆ ಪರವಾಗಿಲ್ಲ. ಅಥವಾ ಆ ಕ್ಷಣದಲ್ಲಿ ನಮ್ಮಲ್ಲಿ ವಸ್ತ್ರ ಇಲ್ಲ ಅಂತ ಅಂದರೆ, ಗೆಜ್ಜೆ ವಸ್ತ್ರ ಇಲ್ಲ ಅಂತಂದರೆ ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅರ್ಪಿಸಿ ಆ ಸೇವೆಯನ್ನು ಕೊಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಇನ್ನು ಕೆಲವರು ಶುಕ್ರವಾರ, ಶನಿವಾರ ಈ ವಾರಗಳ ಅನುಸಾರವಾಗಿ ಆಯಾಯ ದೇವರುಗಳಿಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ತಾರೆ. ಪ್ರತಿದಿನ ಪೂಜೆಯಲ್ಲಿ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿದರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಅಕ್ಷತೆ ಜೊತೆಗೆ ಯಾವ ದೇವರುಗಳಿಗೆ ತುಳಸಿ ಹಾಕಬೇಕು ಅನಿಸುತ್ತೆ ಆ ದೇವರುಗಳಿಗೆ ಮಾತ್ರ. ಇನ್ನು ಈಶ್ವರನಿಗೆ ಬಿಲ್ವಪತ್ರೆ ಜೊತೆ ನೀವು ಅರ್ಪಿಸಿದ್ರೆ ನಡೆಯುತ್ತೆ. ಮತ್ತು ಗಂಧ ಲೇಪಿತ ಅಕ್ಷತೆ ಹೂಗಳನ್ನು ಏರಿಸಿ ಪೂಜೆ ಮಾಡಿದ್ರೂ ತೃಪ್ತರಾಗ್ತಾರೆ ಭಗವಂತ. ಆದರೆ ಏನಾದರೂ ಪೂಜೆ, ಹೋಮ ಹವನ, ಈ ಸತ್ಯನಾರಾಯಣ ಪೂಜೆ, ಈ ಥರ ಈ ಲಕ್ಷ್ಮೀ ಪೂಜೆ, ಕಲಶ ಪೂಜೆ ವಿಶೇಷವಾದಂಥ ಇರುತ್ತಲ್ಲ, ಅಂಥ ಹಬ್ಬ ಹರಿದಿನಗಳಲ್ಲಿ, ವ್ರತದ ಸಮಯದಲ್ಲಿ ಗೆಜ್ಜೆ ವಸ್ತ್ರಗಳನ್ನು ಹಾಕುವಂಥದ್ದು ತುಂಬ ಶುಭ ಫಲ, ಶ್ರೇಷ್ಠವಾದದ್ದು ಅಂತ ಹೇಳಬೇಕು. ಮರಿಬೇಡಿ ಈ ಥರ ಸಮಯದಲ್ಲಿ. ಇನ್ ಕೇಸ್ ಹೊರಗಡೆಯಿಂದ ತರಲಿಕ್ಕಾಗಲಿಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂದ್ರೇ ಆರಾಮಾಗಿ ಹತ್ತಿ ತೊಗೊಂಡು ನೀವೇ, ಬೀಜದ ಸಮೇತ ಹತ್ತಿ ಸಿಗುತ್ತೆ, ಗಿಡದಲ್ಲೇ ಇರುತ್ತೆ, ಅದನ್ನು ಕಿತ್ಕೊಂಡು ನೀವೇ ತಯಾರಿಸಬಹುದು. ಹಾಗೆ ತಯಾರಿಸಿದ್ರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಆ ಬೀಜಗಳ ಸಮೇತ ಸಿಗುತ್ತಲ್ಲ ಹತ್ತಿ, ಆ ಬೀಜನ ಬಿಸಾಡ್ದೇ ನೆಕ್ಸ್ಟ್ ಅದನ್ನು ಕೂಡ ಹಾಕಿ ಒಂದು ತುಂಡು ಬೆಲ್ಲದ ಜೊತೆ ಆ ಬೀಜಗಳು, ಹತ್ತಿಯ ಬೀಜಗಳನ್ನು ಹಸುವಿಗೆ ಕೊಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯಾಗತ್ತೆ.
ಇನ್ನೊಮ್ಮೆ ಗೆಜ್ಜೆ ವಸ್ತ್ರವನ್ನು ನಾವು ದೇವರಿಗೆ ಅರ್ಪಿಸಿದಾಗ ಸಮ್ಟೈಮ್ ಅದು ಗೊತ್ತೋ ಗೊತ್ತಿಲ್ಲದೋ ಕೈಯಿಂದ ಕಿತ್ತು ಹೋಗ್ಬೋದು. ಆ ಥರ ಹಾಳಾದಾಗ ಅದನ್ನು ಮತ್ತೆ ದೇವರಿಗೆ ಹೇರಿಸುವಂಥದ್ದು ತಪ್ಪು. ಮತ್ತು ಒಂದೆರಡು ಸಾರಿ 1-2 ವಾರ ಹಾಗೆ ದೇವ್ರ ಹತ್ರ ಬಿಟ್ಟಿರ್ತೀರ, ಮತ್ತೆ ಅದನ್ನೇ ಹಾಕಿರ್ತೀರ. ಆ ಥರ ಮಾಡಬೇಡಿ. ಸಮ್ಟೈಮ್ ನೀವು ಕಳಶ ಯಾವಾಗ ಚೇಂಜ್ ಮಾಡ್ತೀರಾ ಅಥವಾ ದೇವ್ರ ಫೋಟೋ ಕ್ಲೀನ್ ಮಾಡಬೇಕಾದ್ರೆ ತೆಗಿತೀರಲ್ಲ, ಆವಾಗ ಹೊಸದಾಗಿ ನೀವು ಗೆಜ್ಜೆ ವಸ್ತ್ರನ ಹಾಕಬೇಕಾಗತ್ತೆ. ಅದು ಕೂಡ ಬಟ್ಟೆಗೆ ಸಮಾನನೇ. ನಾವು ಕೊಳಕು ಬಟ್ಟೆನ ಹಾಗೆ ಹಾಕ್ಕೊಂಡು ಹಬ್ಬ ಹುಣ್ಣಿಮೆಗಳಲ್ಲಿ ಇರೋದಿಲ್ಲ ಅಲ್ವಾ. ಸೊ ಯೋಚನೆ ಮಾಡಿ, ಯಾವ ಸಮಯದಲ್ಲಿ ನೀವು ಕಳಸನ ಹೊಸದಾಗಿ ಸ್ಥಾಪನೆ ಮಾಡ್ತೀರಾ ಆ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ವಾರ 15 ದಿನಗಳಲ್ಲಿ ಮತ್ತೆ ಚೇಂಜ್ ಮಾಡಿ ಹಾಕೋದು ತುಂಬ ಶ್ರೇಷ್ಠ ಫಲ ಕೊಡುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಎಷ್ಟು ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸಬೇಕು ಅಂತ ಕೇಳ್ತಿರ್ತಾರೆ. ಹೆಣ್ಣು ದೇವರಿಗೆ 18 ಗೆಜ್ಜೆ ಜೊತೆಗೆ 2 ಗೆಜ್ಜೆ ಕಣ ಅಂತಂದರೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಬ್ಲೌಸ್ ಪೀಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ 18 ಅಂತ ಅಂದರೆ ಹೆಣ್ಣು ದೇವರಿಗೆ 18 ಮೊಳದ ಸೀರೆಯನ್ನು ಉಡಿಸ್ತಾರಲ್ವಾ, ಅದೇ ಶ್ರೇಷ್ಠ. ಅದೇ ದೃಷ್ಟಿಯಲ್ಲಿ 18 ಗೆಜ್ಜೆ ವಸ್ತ್ರಗಳು, 18 ಕಣ ಇರುವಂಥ ಗೆಜ್ಜೆ ವಸ್ತ್ರ ಹಾಕಬೇಕು ಅಂತ ಹೇಳ್ತಾರೆ. ಇನ್ನು ಗಂಡು ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ 16 ಗೆಜ್ಜೆ ಇರುವಂಥ ವಸ್ತ್ರವನ್ನು ಜೊತೆಗೆ 2 ಗೆಜ್ಜೆ ಉತ್ತರಿಗೆ, ಯಾಕೆ ಅಂದರೆ 16 ಮೊಳದ ಪಂಚೆ ಗಂಡು ದೇವರಿಗೆ ಉಡಿಸ್ತಾರೆ. ಹಾಗಾಗಿ ಉತ್ತರಿ ಅಂತಂದರೆ ಹೆಗಲ ಮೇಲೆ ಹೊದಿಕೆ, ಸರಿನಾ? ಅರ್ಥ ಆಯ್ತಲ್ವ ಇವಾಗ? ಅದೊಂದು ಎಕ್ಸ್ಟ್ರಾ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಯಾವತ್ತು ದೇವರಿಗೆ ಒಂದೇ ಒಂದು ವಸ್ತ್ರ, ಗೆಜ್ಜೆ ವಸ್ತ್ರ ಇರುತ್ತಲ್ಲ, ಅದನ್ನು ಹೇರಿಸಬಾರ್ದು. ಯಾಕೆ ಅಂದರೆ ಒಂಟಿ ವಸ್ತ್ರನ ಏನಕ್ಕೆ ಏರಿಸಬಾರ್ದು ಅಂತಂದರೆ, ಜೊತೆಗೆ 2 ಕಣ ಇಲ್ಲದ ಉತ್ತರಿ ಜೊತೆಗೆ ಏರಿಸಬೇಕು. ಅಂದರೆ ಅದು ಹೆಗಲ ಮೇಲೆ ಹಾಕೋತಾರಲ್ಲ, ಅದಕ್ಕೆ ಸೇರಿಕೊಳ್ಳುತ್ತೆ ಉತ್ತರಿ ಅಂತ. ಅಂದರೆ ಯಾಕೆ ಒಂಟಿ ವಸ್ತ್ರನ ಏರಿಸಬಾರ್ದು ಅಂತ ಕೇಳಿದ್ರೆ, ಈ ಮೈಲಿಗೆ ಅಥವಾ ಸತ್ತ ಮೈಲಿಗೆ ಇರುತ್ತಲ್ಲ, ಅವರಿಗೆ ಮಾತ್ರ ಒಂಟಿ ವಸ್ತ್ರವನ್ನು ಕೊಡ್ತೇವೆ. ಆದ್ದರಿಂದ ಯಾವತ್ತೂ ಒಂಟಿಯನ್ನು ಹಾಕಬಾರ್ದು. ಮುತ್ತೈದರಿಗೆ ಸೀರೆ ಕೊಡಬೇಕಾದ್ರೂ ನಾವು ಅಷ್ಟೇ ಅಲ್ವಾ, ಸೀರೆ ಜೊತೆ ಬ್ಲೌಸ್ ಪೀಸ್ನು ಕೊಡ್ತೀವಲ್ವ, ಹಾಗೇ ಕೊಡಬೇಕು. ಸೀರೆನ ಮಾತ್ರ ಕೊಡಬಾರ್ದು ಅಂತ ಆಗಲೇ ಹೇಳಿದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂತ ಅಂದರೆ, ಮುಖ್ಯವಾದ ವಿಷಯ ಅಂತಲೇ ಹೇಳಬೇಕು, ಈ ಗೆಜ್ಜೆ ವಸ್ತ್ರವನ್ನು ಅಥವಾ ದೇವರ ದೀಪಕ್ಕೆ ಬತ್ತಿಯನ್ನು ನಾವು ತಯಾರಿಸಬೇಕಾದ್ರೆ ಸೋಮವಾರ, ಅಮಾವಾಸ್ಯೆ ಅಥವಾ ಸೂರ್ಯಾಸ್ತದ ನಂತರ ಮಾಡಬಾರ್ದು, ತಯಾರಿಸಬಾರ್ದು. ಹತ್ತಿಯನ್ನು ಕೈಯಲ್ಲೇ ಹಿಡಿಲೇಬಾರ್ದು ಆ ಸಮಯದಲ್ಲಿ. ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಕೂಡ ಬತ್ತಿಯನ್ನು ತಯಾರಿಸಬಾರ್ದು, ಗೆಜ್ಜೆ ವಸ್ತ್ರನ ತಯಾರಿಸಬಾರ್ದು. ಇದಿಷ್ಟು ಮಾಹಿತಿ ಗೆಜ್ಜೆ ವಸ್ತ್ರದ ಬಗ್ಗೆ ಅಥವಾ ಗೆಜ್ಜೆ ವಸ್ತ್ರದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋ ಜೊತೆ ನಾನು ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸರ್ವ ಜನೋ ಸುಖಿನೋ ಭವಂತು. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾನಿನ್ನು ಹೋಗಿ ಬರ್ತೀನಿ.